नमस्ते बच्चों। कक्षा 8 विषय हिंदी। पाठ 9 मोबाइल का बोलबाला। इस पाठ का अगले भाग देखेंगे। बच्चों, मोबाइल बोल रहा है, बात तुम्हारी बिल्कुल सच है, पर तुम्हारे विचार आज के जमाने से मेल नहीं खाते। अब तुम वक्त के साथ चलना सीखो। ಮೊಬೈಲ್ ಟೆಲಿಫೋನ್ಗೆ ಹೇಳ್ತಾ ಇದೆ, ನಿಮ್ಮ ಮಾತು ಸತ್ಯವಾಗಿದೆ, ಆದರೆ ನಿಮ್ಮ ವಿಚಾರಗಳು ಈಗಿನ ದಿನಮಾನಗಳಿಗೆ ಸರಿ ಅನಿಸೋದಿಲ್ಲ. ವಕ್ತ್ಗೆ ಸಾಥ್ ಚಲನ ಅಂದ್ರೆ ದಿನಗಳು ಹೇಗೆ ಸರಿದು ಹೋಗ್ತಾ ಇದ್ದಾವೋ ಹಾಗೆ ಸಹ ನಾವು ಆ ದಿನಗಳಿಗೆ ಹೊಂದಿಕೊಳ್ಳೋದನ್ನ ಕಲಿಬೇಕು ಅಂತ. ಅದಕ್ಕೆ ಟೆಲಿಫೋನ್ ಹೇಳುತ್ತೆ ನೋಡ್ರಿ, ಅಚ್ಚಾ ಬಚ್ಚೋ, आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा, याद रखना समय सदा एक सा नहीं रहता. ಮೊಬೈಲ್ ನ ಮಾತು ಕೇಳಿಬಿಟ್ಟು ಟೆಲಿಫೋನ್ ಮೊಬೈಲ್ಗೆ ಹೇಳ್ತಾ ಇದೆ, ಅಚ್ಚಾ ಬಚ್ಚು ಅಂದ್ರೆ ಆಯ್ತು ಮಗು, ಇವತ್ತು ನೀನೇನು ಹೇಳ್ತಾ ಇದೀಯಾ, ನನಗೆ ಉಪದೇಶವನ್ನ ಕೊಡ್ತಾ ಇದೀಯಾ. ಕೋಯಿ ಬಾತ್ ನಹಿ, ಯಾವುದೇ ತೊಂದರೆ ಇಲ್ಲ. ತುಮಾರೇ ಸಾಥ್ ಭಿ ಅಂದ್ರೆ ನಿಮ್ಮ ಜೊತೆಯಲ್ಲೂ ಸಹ, ಇಸಿ ತರಹ ಕಾ ವ್ಯವಹಾರ, ನಿಮ್ಮ ಜೊತೆಯಲ್ಲೂ ಸಹ ಇದೇ ರೀತಿ ವ್ಯವಹಾರ ನಡೆದ್ರೆ, ತಬ್ ಪತಾ ಚಲೇಗ, ನಿಮಗೆ ಗೊತ್ತಾಗುತ್ತೆ. ಯಾದ್ ರಖನ ಅಂದ್ರೆ ನೆನ್ಪಿಟ್ಕೋ, ಸಮಯ ಸದಾ ಏಕ್ ಸಾ ನಹಿ ರಹಿತಾ ಅಂದ್ರೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ನಾನು ಹೇಗೆ ಹಿಂದೆ ಸರಿದಿದ್ದೀನೋ ಹಾಗೆ ನೀನು ಸಹ ಹಿಂದೆ ಸರಿಬೇಕಾಗುತ್ತೆ ಅಂತ. ಆವಾಗ ಚಿಟ್ಟಿ ಅಂದ್ರೆ ಪತ್ರ, ಪರ್ದೆಗೆ ಪೀಚೆಸಿ ಅಂದ್ರೆ ಪರದೆಯ ಹಿಂದಿನಿಂದ. ಮೇರೆ ಪ್ಯಾರೆ ದೋಸ್ತ್, ತುಮ್ನೆ ಸಚ್ ಕಹಾ, ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ ಅಂದ್ರೆ ಇಲ್ಲಿ ಏಕ್ ಮೀಟಿ प्यारी सुरीली सी आवाज सुनकर दोनों चौक उठे और अपने चारों ओर देखने लगे. ಅಂದ್ರೆ ಪರದೆಯ ಹಿಂದಿನಿಂದ ಅವರಿಗೆ ಒಂದು ಮೀಟಿ ಅಂದ್ರೆ ಸುಂದರವಾದಂತಹ ಸ್ವರ, ಸಿಹಿಯಾದಂತಹ ಸ್ವರ ಒಂದು ಕೇಳುತ್ತೆ. ಯಾವ ರೀತಿ? ಮೇರೆ ಪ್ಯಾರೆ ದೋಸ್ತ್, ಅದು ಟೆಲಿಫೋನ್ ಮತ್ತು ಮೊಬೈಲ್ ಇಬ್ಬರನ್ನು ಉದ್ದೇಶಿಸಿ ಹೇಳ್ತಾ ಇದೆ, ನನ್ನ ಪ್ರೀತಿಯ ಗೆಳೆಯರೇ, ತುಮ್ನೆ ಸಚ್ ಕಹಾ, ನೀವು ನಿಜವನ್ನೇ ಹೇಳಿದಿರಿ. ಸಮಯ ಸದಾ ಅಂದ್ರೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ದೋನೋ ಏಕ್ ಸಾಥ್ ಅಂದ್ರೆ ಇಲ್ಲಿ ಟೆಲಿಫೋನ್ ಮತ್ತು ಮೊಬೈಲ್ ಎರಡು ಒಂದೇ ಸಲ. ಅರೆ ಯಹ ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೈ ಅಂದ್ರೆ ಅವರು ಈಗ ಕೇಳಿರ್ತಕ್ಕಂತಹ ಧ್ವನಿ ಅವರಿಗೆ ಎಲ್ಲಿಂದ ಕೇಳಿಸುತ್ತೆ? ದಾದಿ ಕೆ ಬಕ್ಸೆ ಸೆ ಅಂದ್ರೆ ದಾದಿ ಅಂದ್ರೆ ಅಜ್ಜಿಯ ಪೆಟ್ಟಿಗೆಯಿಂದ ಕೇಳಿಸ್ತಾ ಇರುತ್ತೆ. दोनों बॉक्स खोलते हैं तो वहां पर पड़ी बहुत पुरानी चिट्ठी को देखकर चौक जाते हैं ಅಂದ್ರೆ ಇಬ್ಬರು ಸೇರ್ಬಿಟ್ಟು ಆ ಪೆಟ್ಟಿಗೆಯ ಮುಚ್ಚಳವನ್ನ ತೆಗಿತಾರೆ. ಅವಾಗ ಅದರಲ್ಲಿ ಅವರಿಗೆ ಬಹಳಷ್ಟು ಪತ್ರಗಳು ಕಾಣಿಸ್ತವೆ. ಚಿಟ್ಟಿ ಹೇಳುತ್ತೆ ಇಲ್ಲಿ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಆಜ್ ತುಮಾರಿ ಹೈ ಉಸೆ ಮೈನೆ ಬಿ ಬುಘಾತಾ ಹೈ ಅಂದ್ರೆ ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಅಂದ್ರೆ ಅದು ಟೆಲಿಫೋನ್ಗೆ ಹೇಳ್ತಾ ಇದೆ, ಜೋ ಸ್ಥಿತಿ ಆಜ್ ತುಮಾರಿ ಹೈ ಅಂದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಟೆಲಿಫೋನ್ ಅನ್ನ ಈಗ ಯಾರು ಕೇಳುವವರೇ ಇಲ್ಲ. ಯಾಕಂದ್ರೆ ಈಗ ಎಲ್ಲರೂ ಮೊಬೈಲ್ ಅನ್ನ ಬಳಸೋದ್ರಿಂದ ಟೆಲಿಫೋನ್ ಮೂಲೆಯಲ್ಲಿ ಬಿದ್ದಿರುತ್ತೆ. ಅದೇ ರೀತಿ ಪತ್ರಗಳು ಸಹ ಒಂದು ಕಾಲದಲ್ಲಿ ಪತ್ರಗಳನ್ನ ಬಳಸ್ತಾ ಇದ್ರು, ಆದ್ರೆ ಈಗ ಯಾರು ಪತ್ರವನ್ನ ಬಳಸೋದಿರಲಿಲ್ಲ. ಟೆಲಿಫೋನ್ ಓ ಕೈಸೆ, ಟೆಲಿಫೋನ್ ಕೇಳ್ತಾ ಇದೆ, ಯಾವ ರೀತಿ, ನನ್ನ ಸ್ಥಿತಿ ನಿಮ್ಗೆ ಯಾಕೆ ಬಂದಿದೆ ಅಂತ ಕೇಳುತ್ತೆ. ಅದಕ್ಕೆ ಚಿಟ್ಟಿ ಹೇಳುತ್ತೆ ನೋಡ್ರಿ, ಹಾಯ್ ಕ್ಯಾ ದಿನ್ ಥೇ ಜಬ್ ಮೇರೆ ಅಂದರ್ ಗುಲಾಬ್ ಕಿ ಪತ್ತಿಯಾ ರಖಕರ್ ಪ್ರೇಮಿ ಪ್ರೇಮಿಕಾ ಏಕ್ ದೂಸರೆ ಕೋ ಭೇಜ್ತೆ ಥೇ. ಒಂದು ದಿನ ಇತ್ತು, ಯಾವ ದಿನ? ಆಗ ನನ್ನ ಒಳಗಡೆ ಅಂದ್ರೆ ಪತ್ರದ ಒಳಗಡೆ ಗುಲಾಬ್ ಕಿ ಪತ್ತಿಯಾ ಅಂದ್ರೆ ಗುಲಾಬಿ ಹೂವಿನ ಎಸಳುಗಳನ್ನ ಇಟ್ಟುಬಿಟ್ಟು ಪ್ರೇಮಿಗಳು ಏನ್ ಮಾಡ್ತಾ ಇದ್ರಂತೆ, ಒಬ್ರಿಂದ ಒಬ್ರಿಗೆ ಅವುಗಳನ್ನ ಕಳಿಸ್ತಾ ಇದ್ರು. ಬಾರ್ ಬಾರ್ ಮುಜೆ ಚುಮಾ ಜಾತಾ ತಾ, ಹಗಲೆಲ್ಲ ನನ್ನವರು ಮುಟ್ತಾ ಇದ್ರು. ಯದಿ ಮುಜೆ ಪಹುಂಚನೆ ಮೇ ಕುಚ್ ದೇರಿ ಹೋ ಜಾತಿ ಥಿ ತೋ ಲೋಗೋಂ ಕಿ ಬೇಚೈನಿ ಬಡ್ ಜಾತಿ ಥಿ ಅಂದ್ರೆ ನಾನು ತಲುಪುವುದು, ಪತ್ರ ಹೇಳ್ತಾ ಇದೆ, ನಾನು ತಲುಪುವುದು ಒಂದು ವೇಳೆ ತಡ ಆದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಪರ್ ತುಮ್ जब से आए हो तो लोग लिखना ही भूल गए. ಟೆಲಿಫೋನ್ ಹೇಳ್ತಾ ಇದೆ ಅದು ಏನಂತ,
ನೀನು ಯಾವಾಗ ಬಂದ್ಬಿಟ್ಟಿಯೋ ಆಗ್ಲಿಂದ ಜನ ಬರೆಯುವುದನ್ನೇ ಮರ್ತು ಬಿಟ್ಟಿದ್ದಾರೆ. ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗೆ, ಎಲ್ಲರೂ ನಿನ್ನನ್ನೇ ಅವಲಂಬನೆ ಮಾಡಿದ್ದಾರೆ. ಮೊಬೈಲ್ ಹೇಳ್ತಾ ಇದೆ, ಚಿಟ್ಟಿ ಬಹನ್ ನಿರಾಶಾ ಮತ್ ಹೋ, ಯೇ ತೋ ಸಮಯ ಕಾ ಹೇರ ಫೇರ್ ಹೈ, ಸಭಿ ಕೆ ದಿನ್ ಫಿರ್ತೆ ರಹತೆ ಹೈ. ನೋಡ್ರಿ, ಮೊಬೈಲ್ ಹೇಳ್ತಾ ಇದೆ ಪತ್ರಕ್ಕೆ ಏನಂತ, ಚಿಟ್ಟಿ ಬಹನ್ ನಿರಾಶಾ ಮತ್ ಹೋ. ಪತ್ರಕ್ಕೆ ಹೇಳ್ತಾ ಇದೆ, ತಂಗಿ ನೀನು ನಿರಾಶಳಾಗ್ಬೇಡ. ಏತೋ ಸಮಯಕ ಹೇರ್ ಫೇರ್ ಹೈ, ಅಂದ್ರೆ ಇದು ಸಮಯದ ಬದಲಾವಣೆ ಹೇಗಾಗುತ್ತೋ ಅದೇ ರೀತಿ ಬದಲಾವಣೆ. ಸಭಿಕೆ ದಿನ್ ಫಿರ್ತೆ ರಹತೆ ಹೈ, ಎಲ್ಲ ದಿನಗಳು ಚಲಾವಣೆಯಲ್ಲಿರ್ತವೆ. ಅಂದ್ರೆ ದಿನಗಳು ಹೋದ ಹಾಗೆ ಪ್ರತಿಯೊಂದು ವಸ್ತು ಹೊಸದು ಹೇಗೆ ಕಂಡಿಡ್ತಾರೋ ಹಳೇದು ಮೂಲೆ ಗುಂಪಾಗುತ್ತೆ. ಚಿಟ್ಟಿ ಹೇಳ್ತೆ, ಯಹಿ ತೋ ಮೈ ಕಹತಿ ಹೂ ಭಯ್ಯಾ, ತುಮಾರೆ ಆನೆ ಪರ್ ಟೆಲಿಫೋನ್ ಬಾಯಿ ಕೋ ದುಃಖ್ ನಹಿ ಮನಾನಾ ಚಾಹಿಯೇ. ಅದು ಟೆಲಿಫೋನ್ಗೆ ಹೇಳ್ತಾ ಇದೆ ಏನಂತ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಟೆಲಿಫೋನ್ಗೆ ನೀನು ದುಃಖ ಆಗ್ಬೇಡ ಅಂತ. ಯಾಕಂದ್ರೆ ದಿನಗಳು ಯಾವಾಗ್ಲೂ ಹೀಗೆ ಇರೋದಿಲ್ಲ. ಬಲ್ಕಿ ಖುಷಿ ಖುಷಿ ಆಪ್ಕ ಸ್ವಾಗತ್ ಕರ್ನಾ ಚಾಹಿಯೇ. ದುಃಖವನ್ನ ಪಡೋದ್ ಬಿಟ್ಟು ಮೊಬೈಲ್ ಅನ್ನ ಅದು ತುಂಬಾ ಆತ್ಮೀಯವಾಗಿ ಖುಷಿ ಖುಷಿಯಿಂದ ಸ್ವಾಗತಿಸಬೇಕು. ದುನಿಯಾ ಮೇ ಕುಚ್ ಬಿ ಶಾಶ್ವತ್ ನಹಿ, ಜಗತ್ತಿನಲ್ಲಿ ಯಾವುದು ಶಾಶ್ವತವಾಗಿರೋದಿಲ್ಲ. ಪತಾ ನಹಿ ಏ ಮಾನವ್ ಜಾತಿ ಕಲ್ ಕ್ಯಾ ನಹಿ ಕೋಜ್ ಕರ್ದೆ, ಅಂದ್ರೆ ಈ ಮನುಷ್ಯ ಇವತ್ತು ಒಂದು ಕಂಡಿಡ್ತಾನ, ನಾಳೆ ಇನ್ನೊಂದು ಕಂಡಿಡ್ತಾನ. ಅಂದ್ರೆ ಪತಾ ನಹಿ, ಗೊತ್ತಿಲ್ಲ. ಮಾನವ ಜಾತಿ, ಮನುಷ್ಯ ಜಾತಿ ನಾಳೆ ಏನನ್ನ, ನಾಳೆ ಯಾವುದು ಹೊಸ ವಸ್ತುವನ್ನ ಕಂಡಿಡಿತಾನೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. बच्चों, आज के समय हो चुका है, अगला भाग हम कल के क्लास में देखेंगे.